ವಿದ್ಯಾರ್ಥಿಗಳಿಗೆ ನನ್ನ ಒಂದು ಫಸ್ಟ್ ಪಿ ಯು ಸಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಆಗಲೇ ಹೇಳಿದಾಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಇವಾಗ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವಾಗ ಏನು 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಕೇಳ್ತಾ ಹೋಗ್ತಾರೆ, ಹಾಗೆ ಫಿಕ್ಸ್ಡ್ ಕ್ವಶನ್ ಏನನ್ನ ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಬಿಕಾಸ್ ನಂದು ಕೂಡ ಹಿಂದಿ ನಾವು 2019 ಬ್ಯಾಚ್ ನಮ್ಮದು. ನಾನು ಆವಾಗ 95+ ಸ್ಕೋರ್ ಮಾಡಿದ್ದೆ ಹಿಂದಿಲಿ. ಸೊ ದಟ್ ದಯವಿಟ್ಟು ನೀವು ಕೂಡ ಅಷ್ಟು ಸ್ಕೋರ್ ಮಾಡಿ. ಯಾಕಂದರೆ ನಾನು ನನ್ನ ಬೇಸಿಸ್ ಮೇಲೆ ಅಲ್ಲೂ ಕೂಡ ನಾನು ಏನು ಇಂಪಾರ್ಟೆಂಟ್ನೋ ಅದನ್ನೇ ಕಲ್ತಿದ್ದೆ. ದಯವಿಟ್ಟು ನನ್ನ ಒಂದನ್ನು ನೀವು ನೋಡೋದ್ರಿಂದ ನಿಜವಾಗ್ಲೂ ನಿಮಗೆ ಪೂರ್ತಿ ಅಂಕಗಳು ಸಿಗ್ತಾ ಹೋಗುತ್ತೆ. ದಯವಿಟ್ಟು ನೋಡ್ಕೋತಾ ಹೋಗಿ. ಏನು ಇಂಪಾರ್ಟೆಂಟ್ ಕ್ವಶನ್ ಅದು ಮಾತ್ರ. 1 ಮಾರ್ಕಿಂದ ನಾನು ಯಾವುದು ಈ ವಿಡಿಯೋಸಲ್ಲಿ ಹೇಳ್ತಿಲ್ಲ, ಯಾಕಂದರೆ 1 ಮಾರ್ಕ್ಸ್ ತುಂಬ ಈಸಿ. ದಯವಿಟ್ಟು ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಿಲ್ಲ. ನೋಡಿ, ಈ 2 ಕ್ವಶನ್ ದಯವಿಟ್ಟು ಇಂಪಾರ್ಟೆಂಟ್ ನೋಡ್ಕೋತಾ ಹೋಗಿ. ಜಾಸ್ತಿ ಸತಿ ಕೇಳಿರೋದು ಯಾವುದು ಅಂದರೆ ಇದನ್ನು ಕೇಳಿದ್ದಾರೆ ಜಾಸ್ತಿ ಸತಿ, ಸೆಕೆಂಡ್ ಕ್ವಶನ್. ಹಂಗನ್ಬಿಟ್ಟು ನಾವು ಫಸ್ಟ್ ಕ್ವಶನ್ ಓದಬಾರ್ದ ಅಂದರೆ ಅಲ್ಲ, ಯಾಕಂದರೆ ಅದು ತುಂಬ ಸತಿ ಕೇಳಿರೋ ಕ್ವಶನ್ ಆಗಿದೆ. ಸೊ ದಟ್ ನಾನು ಆ ರೀತಿ ಹೇಳಿದ್ದೀನಿ. ಇದು ಕೂಡ ಕೆಲವೊಂದು ಟೈಮ್ ಪೇಪರ್ನ ನಾವು ಟಫ್ ಮಾಡಬೇಕು ಅಂದರೆ ಈ ಪ್ರಶ್ನೆನ ಕೇಳ್ತಾರೆ, ಇಲ್ಲ ಈಸಿ ಮಾಡಬೇಕು ಅಂದರೆ ಈ ಪ್ರಶ್ನೆನ ಕೇಳ್ತಾರೆ. ದಯವಿಟ್ಟು ಈ 2ರಲ್ಲಿ 2 ಅಂಕದ ಪ್ರಶ್ನೆ ಆಗಿರುತ್ತೆ. ಅರ್ಥ ಆಯ್ತಾ? ಆರ್ 3 ಅಂಕದ ಪ್ರಶ್ನೆನೂ ಕೂಡ ಆಗಿರುತ್ತೆ. ಕೆಲವೊಂದು ಟೈಮ್ 2 ಮಾರ್ಕ್ಸ್ ಇರೋದನ್ನ 3 ಮಾರ್ಕ್ಸಿಗೂ ಕೊಡ್ತಾರೆ. ಓಕೆ, ನಿಮಗೆ ಅನುರೂಪತ್ ಇಲ್ಲೇ ಹೇಳ್ತೀನಿ ಏನು ಕೇಳ್ತಾರೆ ಅಂತ. ದಯವಿಟ್ಟು ಅದನ್ನು ನೋಡ್ಕೋತಾ ಹೋಗಬೇಕಾಗುತ್ತೆ. ನೋಡಿ, ಕಾಶ್ಮೀರಿ ಸೇಬಲ್ಲಿ ನಾನು ಹೇಳಿರೋ ಅಷ್ಟು ಕ್ವಶನ್ ನೋಡಿಕೊಂಡ್ರೆ ಸಾಕು. 1 ಅಂಕಕ್ಕೆ ಇದರಿಂದ ಏನಾದ್ರು ಕೇಳಿದಾರಾ? ಇಲ್ಲ, ಯಾವುದೇ ಪೇಪರಲ್ಲೂ ಕೇಳಿಲ್ಲ ಅನ್ಕೋತೀನಿ. 1 ಅಂಕದನ್ನ ನೀವೇ ಓದ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ ಚಿಲ್ಡ್ರನ್? ನೋಡಿ, दुकानंदर ने लेखक से क्या कहा. ನೋಡಿ, ಈ ಪ್ರಶ್ನೆನೂ ಕೂಡ ಇಂಪಾರ್ಟೆಂಟ್. ಆಮೇಲೆ ದುಕಾನಂದರ್ ने अपने नौकर से क्या कहा, ಇದು ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಎಸ್, ಅದು ಇಂಪಾರ್ಟೆಂಟ್. ಸೇಬ್ ಕಾ ಹಲತ್ ಕೆ ಬಾರೆ ಮೇ ಲಿಖಿಯೇ. ಇಲ್ಲಿ ಗಂಟ ಕೇಳಿಲ್ಲ ಎಲ್ಲೂ ಕೂಡ. ಇದು ತುಂಬ ಈಸಿ ಇದೆ 2 ಮಾರ್ಕ್ಸಿಗೆ. ಈ 3 ಕ್ವಶನ್ ಓದ್ಕೊಂಡು ಹೋಗಿ. ಯಾಕೆ ಅಂದರೆ 3 ಜಾಸ್ತಿ ಸತಿ ಕೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಇದನ್ನು ಸ್ಕಿಪ್ ಮಾಡಿದ್ರು ನೀವು. ಈ ಕ್ವಶನ್ನು ಸೆಕೆಂಡ್ ಅಂತೂ ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಲ್ಲ ಮಾಡೆಲ್ ಪೇಪರಲ್ಲೂ ಅದೇ ಪ್ರಶ್ನೆನ ಕೇಳಿದ್ದಾರೆ. ಎಷ್ಟು ಅಂಕಕ್ಕೆ? 2 ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ. ದಯವಿಟ್ಟು ನೀವು ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟು ಅನುರೂಪತ್ ಕೂಡ ಏನು ಕೇಳ್ತಾರೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಅಷ್ಟು ನೋಡ್ಕೊಂಡು ಹೋದರೆ ಸಾಕು. ಅರ್ಥ ಆಗ್ತಿದೆಯಾ? ಅನುರೂಪತ್ತು ನೋಡ್ಕೋಬೇಕಾಗಿರೋದು ನೀವು ಇಷ್ಟನ್ನು ನೋಡ್ಕೋಬೇಕು. ಅರ್ಥ ಆಯ್ತಾ? ಇದೆ ಅಂತ ಹೇಳೋಕ್ಕಾಗಲ್ಲ. ಜಾಸ್ತಿ ಸತಿ ಕೇಳಿರೋದು ಯಾವುದು ಅಂತ ಹೇಳ್ತೀನಿ. ನಾಗಪುರ್, ಇದು ಜಾಸ್ತಿ ಸತಿ ಕೇಳಿರೋದು 3rd ಕ್ವೆಶನ್. ಜಾಸ್ತಿ ಸತಿ. ಓಕೆ, ಇಂಪಾರ್ಟೆಂಟ್ ನೋಡ್ಕೋತಾ ಹೋಗಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಓದ್ಕೊಳ್ಳಿ. ಮೇಯ್ನ್ ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ದಯವಿಟ್ಟು ಆ ಕ್ವಶನ್ ಬಂದರೂ ಬರ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್, ಗಿಲ್ಲು. ಇದರಿಂದ ನಿಮಗೆ 4 ಅಂಕದ ಪ್ರಶ್ನೆ ಯಾವುದ್ರಲ್ಲೂ ಕೇಳಿಲ್ಲ. ಬಟ್ ನಾನು ಇದರಿಂದ ಯಾವ ಪ್ರಶ್ನೆ 4 ಅಂಕದ್ದು ಕೊಡಲ್ಲ. ಓಕೆ, 1 ಅಂಕದ್ದು ನಿಮಗೆ ಏನು ಕೇಳ್ತಾರೆ ಅಂತ ಜಸ್ಟ್ ಜಾಸ್ತಿ ಇದೆ. ಕೆಲವೊಬ್ರಿಗೆ ಓದೋದಕ್ಕೆ ಕಷ್ಟ ಅನಿಸ್ಬೋದು. ನಾನು ಹೇಳ್ತೀನಿ ಏನೇನು ಕೇಳ್ಬೋದು ಅಂತ. ನೋಡಿ, ಈ ಪ್ರಶ್ನೆಯನ್ನು ಪ್ರತಿ ಸಾರಿ ಎಕ್ಸಾಮ್ನಲ್ಲೂ ಕೇಳಿದ್ದಾರೆ. ಲೇಖಕಿನೇ ಗಿಲ್ಲು ಕೆ ಗಾಂವೋಂ ಪರ್ ಕ್ಯಾ ಲಗಾಯಾ. ವೆರಿ ಇಂಪಾರ್ಟೆಂಟ್. ವರ್ಮಾಜಿ ಗಿಲಾರಿ ಕೋ ಕಿಸ್ ನಾಮ ಸೆ ಬುಲಾತಿ ಹೇ. ನೋಡ್ಕೊಂಡು ಹೋಗಬೇಕಾಗತ್ತೆ. ಆ ಪ್ರಶ್ನೆಯನ್ನು ಕೂಡ ತುಂಬ ಸತಿ ಕೇಳಿದ್ದಾರೆ. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇವೆರಡು. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದೆ. ನೋಡಿ, ಗಿಲಾರಿ ಗರ್ಮಿ ಕೆ ದಿನ್ ಮೇ ಕಹಾ ಲೇಟಾತ. ಇದು ತುಂಬ ಸತಿ ಇಂಪಾರ್ಟೆಂಟ್. 8ನೇ ಕ್ವಶನ್ ತುಂಬ ಸತಿ ಕೇಳಿದ್ದಾರೆ. ದಯವಿಟ್ಟು ನೋಡ್ಕೊಂಡು ಹೋಗ್ಬೇಕು ಆ ಪ್ರಶ್ನೆಯನ್ನು. ಗಿಲಾರಿ ಕೋ ಸಮಾಧಿ ಕಹಾ ಬನಿಯೇ. ಇದು ಕೂಡ ಇಂಪಾರ್ಟೆಂಟ್. ಇಷ್ಟನ್ನು ಜಾಸ್ತಿ ಕಾನ್ಸಂಟ್ರೇಟೆಡ್ ಮಾಡಿ 1 ಮಾರ್ಕಲ್ಲಿ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟು 2 ಅಂಕದ ಪ್ರಶ್ನೆನ ನಿಮ್ಗೆ ಏನು ಕೇಳ್ತಾರೆ ನೋಡಿ. ಇದು 2ನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. 2 ಮಾರ್ಕರ್ ಆರ್ 3 ಮಾರ್ಕರಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಇದು ಇಂಪಾರ್ಟೆಂಟ್. ಯಾವುದು? ಇದು ಇಂಪಾರ್ಟೆಂಟ್. लेखकी के ध्यान आकर्षित करने के लिए गिल्लू क्या क्या करता था. ಇದು ಕೂಡ ಇಂಪಾರ್ಟೆಂಟ್ ಆಗಿರೋಂಥ ಕ್ವೆಶನ್. गिल्लू ने लेखकी की गैर हाजिर में
ನೋಡಿ ಈ 3 ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಸಾಕು. ಇದರಲ್ಲಿ ಒಂದು ಪ್ರಶ್ನೆನ ನಿಮಗೆ 100% ಕೇಳಿರ್ತಾರೆ. ದಯವಿಟ್ಟು ಈ 3 ಪ್ರಶ್ನೆ, ಇಲ್ಲಿ 4 ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗಿ, ಅದರಲ್ಲೇ ಬಂದಿರುತ್ತೆ. 4 ಅಂಕದ್ದು ಯಾವುದು ತಲೆ ಕೆಡಿಸ್ಕೋಬೇಡಿ, ಇದರಿಂದ ಯಾವುದನ್ನು ಕೇಳ್ತಿಲ್ಲ ನಿಮ್ಮ ಎಕ್ಸಾಮಿಗೆ. ಅರ್ಥ ಆಗ್ತಿದೆಯಾ? ಅನುರೂಪತ್ ನೋಡ್ಕೊಂಡು ಹೋಗಿ, ದಯವಿಟ್ಟು ಅನುರೂಪತ್ ಮರಿಬೇಡಿ, ಎಲ್ಲ ನೋಡ್ಕೊಂಡು ಹೋಗಿ ಈ ಚಾಪ್ಟರಿಂದನೂ. ಕೆಲವೊಂದು ಟೈಮ್ ಕೇಳ್ತಾರೆ, ಸೊ ದಟ್ ಅದರಲ್ಲೂ ಕೇಳಿದ್ದಾರೆ ನೋಡಿ. ಇದನ್ನೇ ನಾನು ಆಗಲೇ ಪಾಸಿಂಗ್ ಪ್ಯಾಕೇಜಲ್ಲಿ 1 ಮಾರ್ಕಿನ ಕ್ವಶನ್ ಕೇಳ್ತಾರೆ, ಫಿಕ್ಸ್ಡ್ ಆಗಿರುತ್ತೆ ಇದರಲ್ಲಿ. ಆಮೇಲೆ 3 ಮಾರ್ಕ್ಸಿನ 1 ಕ್ವಶನ್ ಫಿಕ್ಸ್ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ ಏನೇನು ಫಿಕ್ಸು ಅಂತ. ನೋಡಿ ಈ ಪ್ರಶ್ನೆ, ಮೊದಲನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಪರಮಾಣು ಕಿಸೆ ದೇಕರ್ ಕಾಮ್ತೆ ಹೇ, ಯಾರನ್ನ ನೋಡಿ ಹೆದರುತ್ತೆ ಅಂತ ಕೇಳ್ತಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೋಬೇಕು. ಇದು ನೆಕ್ಸ್ಟ್, ಆಧುನಿಕ ಪುರುಷನೇ ಕಿಸ್ ಪರ್ ವಿಜಯ್ ಪಾಯಿಯೇ, ಆ ಪ್ರಶ್ನೆ. ಮತ್ತು ಆಜ್ ಮನುಜ್ ಕಾ ಯಾನ್ ಕಹ ಗಗನ್ ಪರ್ ಜಾ ರಹಾ ಹೈ, ಹೌದಲ್ವಾ? ಈ ಪ್ರಶ್ನೆಗಳನ್ನ ನೀವು ನೋಡಿಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟು 3 ಅಂಕ ಅಥವಾ 2 ಅಂಕದ ಪ್ರಶ್ನೆನ ಇಲ್ಲಿ ಏನು ಕೇಳ್ತಾರೆ ಅಂದರೆ, ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋಗಬೇಕು. 2 ಅಂಕ ಅಥವಾ 3 ಅಂಕದ ಪ್ರಶ್ನೆಯಾಗಿ ಏನು ಕೇಳ್ತಾರೆ ಅಂದರೆ, ಜಾಸ್ತಿ ಸತಿ ಕೇಳಿರೋದು ದಿನಕರ್ಜಿಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೇ, ಇದೇ ಜಾಸ್ತಿ ಸತಿ ಕೇಳಿರೋವಂಥ ಪ್ರಶ್ನೆ ಆಗಿದೆ. ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಿ. ಓಕೆ, ವೆರಿ ಇಂಪಾರ್ಟೆಂಟ್. ಅದೊಂದೇ ಪ್ರಶ್ನೆ ಸಾಕು, ಅದನ್ನೇ ಕೇಳ್ತಾರೆ. ಓಕೆ, ನೆಕ್ಸ್ಟ್ 1 ಅಂಕದ ಹೇಳಿದ್ದೀನಿ ಆಲ್ರೆಡಿ. ಈಗ ನೆಕ್ಸ್ಟ್ ಇನ್ನೇನು, ಮೇರಾ ಬಚ್ಪಾನ್, ಇದರಿಂದ ಏನು ಕೇಳ್ತಾರೆ ಮೇರಾ ಬಚ್ಪಾನಿಂದ ಅಂದರೆ, ಇದರಿಂದ ಕೂಡ ನಿಮಗೆ 1 ಅಂಕದ ಪ್ರಶ್ನೆನ ಕೇಳ್ತಾರೆ. ತುಂಬ ಸತಿ ಕೇಳಿರುವಂಥದ್ದು ಕೂಡ ಆಗಿದೆ ನೋಡಿ. ಇದು ಕೂಡ 3ನೇ ಕ್ವಶನು ತುಂಬ ಇಂಪಾರ್ಟೆಂಟ್. ಏನೂ ಬರಲಿಲ್ಲ. ನೆಕ್ಸ್ಟ್, ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಹಾ ಹುವಾ, ಅದು ಕೂಡ ತುಂಬ ಸತಿ ಕೇಳಿರೋದು. ಅಬ್ದುಲ್ ಕಲಾಂ ಜಿ ಕಾ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಹೇ, ಇದು ಕೂಡ ಇಂಪಾರ್ಟೆಂಟ್. ಇವು 3 ತುಂಬ ಸತಿ ಕೇಳಿರೋವಂಥದ್ದು. ಇಷ್ಟು ನೋಡಿಕೊಂಡ್ರೆ ಸಾಕು, ವೆರಿ ಇಂಪಾರ್ಟೆಂಟ್. 1 ಮಾರ್ಕರಲ್ಲಿ ಕೇಳ್ಬೋದು. ಯಾಕಂದರೆ ನಾನು ಏನು ಇಂಪಾರ್ಟೆಂಟು ಅಷ್ಟನ್ನು ಮಾತ್ರ ಹೇಳ್ತಾಯಿದ್ದೀನಿ, ಎಲ್ಲ ಚಾಪ್ಟರಲ್ಲೂ ಹೇಳೋಕ್ಕೆ ಹೋಗ್ತಿಲ್ಲ. ಓಕೆ, ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೆ, ಇದ್ರ ಬಗ್ಗೆ ತುಂಬ ಸತಿ ಪ್ರಶ್ನೆಗಳನ್ನ ಕೇಳಿದರೆ, ಬೇಕಂದರೆ ನೀವು ನೋಡ್ಕೊಬನ್ನಿ. ಆಮೇಲೆ 2ನೇ ಪ್ರಶ್ನೆಯನ್ನು ತುಂಬ ಸತಿ, 3ನೇದು ರೇರಾಗಿ ಕೇಳಿದ್ದಾರೆ. ರೇರಾಗಿ ಕೇಳಿರೋವಂಥ ಪ್ರಶ್ನೆ ಇದು. ಅಂದರೆ ಯಾವ ರೀತಿ ಅಂದರೆ, ರೇರ್ ಎಲ್ಲೋ ಒಂದೊಂದು ಕಡೆ ಕೇಳಿದ್ದಾರೆ, ಇನ್ನೊಂದು ಕಡೆ ಕೇಳಿಲ್ಲ ಈ ಪ್ರಶ್ನೆನ. ಅರ್ಥ ಆಯ್ತಾ? ಫಸ್ಟ್ ಒನ್. ಬಟ್ ನನ್ನ ಪ್ರಕಾರ ಮೋಸ್ಟಾಗಿ ಕೇಳಿರೋದು 2nd ಕ್ವೆಶನ್, ಅದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ಇದರಿಂದ 4 ಅಂಕದ ಪ್ರಶ್ನೆ ಯಾವುದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಬಸಂತ್ ಕಿ ಸಚ್ಚಾಯಿ, ಇಲ್ಲಿ ಏನು ಪ್ರಶ್ನೆ ಅಂದರೆ 4 ಅಂಕದ ಪ್ರಶ್ನೆನ ನಿಮಗೆ ಒಂದನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಪ್ರತಿ ವರ್ಷವೂ ಅದನ್ನೇ ಕೇಳ್ತಾರೆ. ಯಾವುದು ಅದು ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ 1 ಅಂಕದ್ದು ನೀವೇ ಓದ್ಕೊಳ್ಳಿ ಎಲ್ಲನೂ ಕೂಡ, ಯಾಕಂದರೆ ಎಲ್ಲ ರಿಪೀಟ್ ಆಗಿರೋವಂಥ ಪ್ರಶ್ನೆಗಳೇ. 2 ಅಂಕದ ಪ್ರಶ್ನೆ ಏನೇನು ಕೇಳ್ತಾರೆ ಅಂತ ನಾನು ಟಿಕ್ ಮಾಡಿಸ್ತೀನಿ. ಚಲ್ನಿ ಸೆ ಕ್ಯಾ ಕ್ಯಾ ಕರ್ ಸಕ್ತಾ ಹೈ, ಅದನ್ನು ನೋಡ್ಕೊಳ್ಳೇಬೇಕು. ಬಸಂತ್ ರಾಜ್ ಕಿಶೋರ್ ಸೆ ಕ್ಯಾ ವಿನತಿ ಕರ್ತಾ ಹೈ, ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಬಸಂತ್ ರಾಜ್ ಕಿಶೋರ್ ಸೆ दो पैसे लेने से क्या इनकार करता है ನೋಡಿ. ನೆಕ್ಸ್ಟ್, ಇದು 4ನೇ ಪ್ರಶ್ನೆ ತುಂಬ ಸತಿ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಆಗಿರೋವಂಥದ್ದು ಅದು ಕೂಡ. ಪ್ರತಾಪ್ ರಾಜ್ ಕಿಶೋರ್ಗೆ ಘರ್ ಕ್ಯೂ ಆಯಾ, ಈ ಪ್ರಶ್ನೆನೂ ಅಷ್ಟೇ 5ನೇದು ತುಂಬ ಸತಿ ಕೇಳಿರೋವಂಥದ್ದು. ಇದು ಬಿಟ್ಟಾಕಿ ಇವು 4 ಪ್ರಶ್ನೆಗಳನ್ನ ತುಂಬ ಸತಿ ಕೇಳಿದ್ದಾರೆ. बसंत ने राजकिशोर को चलनी खरीदने के लिए किस तरह प्रेरित किया, ಆಮೇಲೆ बसंत के पैर डालकर डॉक्टर ने क्या कहा, ನೋಡಿ ಈ 2 ಪ್ರಶ್ನೆ ಮತ್ತು ಲಾಸ್ಟ್ ಕ್ವೆಶನ್ ಜಾಸ್ತಿ ಇಂಪಾರ್ಟೆಂಟು. ಆಮೇಲೆ 3ನೇ ಪ್ರಶ್ನೆ ಜಾಸ್ತಿ ಸತಿ ಕೇಳಿರೋದು ಈ 4.
ಇನ್ನೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ 4ಕ್ಕೆ ಗಮನ ಕೊಡಿ. ಅದರಲ್ಲೇ ಒಂದು ಪ್ರಶ್ನೆನ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಅನುರೂಪ ನೋಡಿ, ಇನ್ನೊಂದು ನಾನು ಹೇಳೋದು ಮರ್ತೆ. ಇಲ್ಲಿ 4 ಅಂಕದ ಪ್ರಶ್ನೆ ಯಾವ್ದು ಕೇಳ್ತಾರೆ ಅಂದರೆ, ಬಸಂತ್ ಹಿಮಂದಾರ್ ಲಡ್ಕಾ ಹೇ ಕೈಸೆ, ಇದೇ ಪ್ರಶ್ನೆನ ಕೇಳ್ತಾರೆ. 4 ಅಂಕದ ಪ್ರಶ್ನೆ ನೆನ್ಪಿಟ್ಕೊಬೋದಾ? ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಿದೆಯಾ? ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡು ಹೋಗಬೇಕಾಗುತ್ತೆ. ಅನುರೂಪತ್ತು ಕೂಡ 1 ಅಂಕಕ್ಕೆ ಯಾವುದಾದ್ರು ಇದರಲ್ಲಿ ಕೇಳಬಹುದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕ್ವಶನ್, ನಾನು ಆಮೇಲೆ ಮಾಡಲ್ ಕ್ವಶನ್ ಪೇಪರ್ ಕೂಡ ಶೋ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ತುಳಸಿ ಕೆ ದಾಸ್. ನೋಡಿ 1, 3, 5 ನೋಡ್ಕೋಬೇಕಾಗಿರೋದು ನೀವು ಇಷ್ಟೇ. ಜಾಸ್ತಿ ಕೇಳಿರೋದು 1, 3, 5 ಯಾವ್ದ್ಯಾವ್ದು ಹೇಳಿ? ಫಸ್ಟ್ ಒನ್, ಮೂರನೇದು ಜಾಸ್ತಿ ಕೇಳಿರೋದು ಈ 3ನ್ನ ಜಾಸ್ತಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವೆರಿ ಇಂಪಾರ್ಟೆಂಟ್. ನಮಗೆ ಅಷ್ಟು ನೋಡ್ಕೊಳಕ್ಕಾಗಲ್ಲ ಅಂದರೆ ಈ 3ನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಸ್ಕೋರ್ ಮಾಡಬೇಕು ಅನ್ನೋರು. ಯಾವುದಾದ್ರು ಒಂದನ್ನು 3 ಅಂಕಕ್ಕೆ ಕೇಳ್ತಾರೆ. ಅರ್ಥ ಆಯ್ತಾ? ನೀವು ಅಟ್ಲೀಸ್ಟ್ ಯು ಹ್ಯಾವ್ ಟು ರೈಟ್ ಪ್ಯಾರಾ. ಓಕೆ, ಪ್ಯಾರಾ ವೈಸಾಗೆ ಬರೀಬೇಕಾಗುತ್ತೆ. ಅದಕ್ಕೆ ಉತ್ತರಗಳೇನಾದ್ರು ಬೇಕಾ? ನೋಡಿ, ಉತ್ತರಗಳು ಇಲ್ಲಿದೆ. ಭಾವಾರ್ಥ, ಅದರದ್ದು ಅರ್ಥಗಳು ನೋಡಿ, ಎಷ್ಟು ಈಸಿ ಇದೆ. ಇಲ್ಲಿರೋದನ್ನೇ ನೀವು ಕಲ್ತ್ಕೊಂಡು ಹೋಗ್ಬೋದು. ಫಸ್ಟಿಗೆ ಇಷ್ಟು, ಥರ್ಡ್ ಇಷ್ಟು, ಫಿಫ್ತ್ ಇಷ್ಟು. ನೀವು ಫಸ್ಟು, ಥರ್ಡು, ಫಿಫ್ತ್ ಇಷ್ಟು ನೋಡ್ಕೊಂಡೋದ್ರೆ ಸಾಕು. ಇದರಲ್ಲೂ ಕೂಡ 1 ಅಂಕದ ಪ್ರಶ್ನೆನ ಕೇಳ್ತಿದ್ದಾರೆ. ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ನೋಡಿ, 1 ಅಂಕದ ಪ್ರಶ್ನೆನ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೇನು ಕೇಳಲ್ಲ, ಇನ್ಯಾವುದು ಓದೋದು ಬೇಡ. ಇದನ್ನು ಕೂಡ ಕೇಳಿದರೆ ತುಂಬ ಸತಿ. ಅನುರೂಪತ್ 1 ಅಂಕಕ್ಕೆ ನೋಡ್ಕೊಂಡು ಹೋಗಬೇಕು. ಇಂಟರ್ನೆಟ್ ಕ್ರಾಂತಿ, ಇದೇನು ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ಇದರಲ್ಲಿ ಕೇಳೋದು ಯಾವುದು ಅಂತ ಅಷ್ಟೇ ಹೇಳ್ತೀನಿ. ಈ ಗವರ್ನೆನ್ಸ್ ಜಾಸ್ತಿ ಸತಿ ಕೇಳಿದಾರಪ್ಪ. ಆಮೇಲೆ ವ್ಯಾಪಾರ, ಇಂಟರ್ನೆಟ್ ಕ ಮತಲ್ಬ್ ಕ್ಯಾ ಹೇ ಜಾಸ್ತಿ ಸತಿ ಕೇಳಿಲ್ಲ. ಮೋಸ್ಟ್ ಇವೆರಡು ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ, ಈ 3ನೇ ಕ್ವಶನ್ ತುಂಬ ಇಂಪಾರ್ಟೆಂಟ್. ಫಸ್ಟ್ನೇ ಕ್ವಶನ್ ಇಂಪಾರ್ಟೆಂಟ್, ಥರ್ಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ಈ 3ನ್ನ ಓದ್ಕೊಂಡ್ರೆ ಸಾಕು, ಒಂದು ಪ್ರಶ್ನೆ ಬರುತ್ತೆ 3 ಅಥವಾ 2 ಅಂಕಕ್ಕೆ. 2 ಅಂಕಕ್ಕೆ ಇವೆರಡರಲ್ಲಿ ಒಂದು ಬರ್ಬೋದು, ಇದರಲ್ಲಿ 3 ಅಂಕಕ್ಕೆ ಇದರಲ್ಲೇ ಬರುತ್ತೆ. ಅರ್ಥ ಆಗ್ತಿದೆಯಾ? ಇದು ಇಷ್ಟರಲ್ಲಿ ಯಾವುದು? ಇದರಲ್ಲಿ 2 ಅಂಕದ ಪ್ರಶ್ನೆ, ಅಥವಾ ಇಲ್ಲಾಂದರೆ 3 ಮಾರ್ಕರಲ್ಲೂ ಕೂಡ ಕೇಳ್ತಾರೆ. ನೋಡಿ, ಇದರಲ್ಲೂ ಕೂಡ ಅನುರೂಪತನ ಕೇಳ್ತಾರೆ. ನೋಡ್ಕೊಂಡು ಹೋಗಬೇಕು. 1 ಅಂಕಕ್ಕೆ ಎಷ್ಟು? 1 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಇಮಾನ್ದಾರೋಂಕೆ ಸಮ್ಮೇಳನ ಮೇ, ಇದನ್ನು ನೀವು ನೋಡ್ಕೊಂಡು ಹೋಗಲೇಬೇಕು. ಯಾವುದೇ ಆಪ್ಷನ್ಸ್ ಇಲ್ಲ. ಎಲ್ಲ ಚಾಪ್ಟರ್ಸ್ನು ಆಲ್ಮೋಸ್ಟ್ ನೀವು ಸ್ಟಡಿ ಮಾಡಲೇಬೇಕು. ಓಕೆ, ನೋಡಿ, ಇದನ್ನು ನೋಡ್ಕೋಬೇಕು. ಥರ್ಡ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಚಪ್ಪಲ್ ಕಿ ಚೋರಿ ಹೋನೆ, ಇದು ಜಾಸ್ತಿ ಸತಿ ಕೇಳಿರೋದು. ಇವೆರಡರಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಇನ್ನೊಂದು ಬೇರೆ ಇದೆ, 5ನೇ ಪ್ರಶ್ನೆ. ಇಷ್ಟನ್ನು ನೋಡ್ಕೊಂಡು ಹೋದರೆ ಸಾಕು. ಇಷ್ಟರಲ್ಲಿ ಒಂದು ಪ್ರಶ್ನೆನ ಕೇಳ್ತಾರೆ. 1 ಅಂಕದ ಎಲ್ಲ ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳನ್ನ ಎಲ್ಲ ನೋಡ್ಕೋಬೇಕಾಗುತ್ತೆ. ಓಕೆ, ಎಲ್ಲ ಅರ್ಥ ಆಗ್ತಿದೆಯಾ? ಎಲ್ಲನೂ ನೋಡ್ಕೊತಾ ಹೋಗಬೇಕು. ಎಲ್ಲನೂ ಕೂಡ ನೋಡಿಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಗ್ರಾಮರ್ ಹೇಳ್ತೀನಿ ಇಲ್ಲೇ ಏನು ನೋಡಿ. ಇದರಿಂದ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ನಾನು ಫಿಕ್ಸಾಗಿ ಹೇಳಿಬಿಡ್ತೀನಿ. ಅಷ್ಟು ನೋಡ್ಕೊಂಡು ಹೋದರೆ ಸಾಕಾಗಿರುತ್ತೆ. ಅರ್ಥ ಆಗ್ತಿದೆಯಾ? 2 ಹೇಳಿಬಿಡ್ತೀನಿ ಏನೇನು ಕೇಳ್ತಾರೆ ಅಂದರೆ, ಶನೈಶ್ಚರ್ ಕ ಅರ್ಥ ಕ್ಯಾ ಹೇ. ಆಮೇಲೆ ನೆಕ್ಸ್ಟ್ ಇನ್ನೇನು ಕೇಳ್ಬೋದು,
ಇದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. शनि का निर्माण किसी प्रकार हुआ है ನೋಡಿ ಈ 2 ಪ್ರಶ್ನೆ ಲಾಸ್ಟ್. शनि एक राशि में कितने सालों तक रहता आयता. बहुत काम सूर्यताप किस ग्रह पर होता है. सूर्य का एक चक्कर लगने में कितना समय लगता है. ಜಾಸ್ತಿ ಇವನ್ನೇ ಕೇಳಿರೋದು. ಇದೊಂದು ಕ್ವಶನ್ನು ನೋಡ್ಕೊಂಡು ಹೋಗಿ. ಇವು 4ರಲ್ಲೇ ಒಂದು ಪ್ರಶ್ನೆ ಬಂದಿರುತ್ತೆ. ಏನು 4ರಲ್ಲೇ ಒಂದು ಪ್ರಶ್ನೆ ಬಂದಿರುತ್ತೆ. ಅರ್ಥ ಆಗ್ತಿದೆಯಾ? ಯಾವುದು ಇದು 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 ಇಷ್ಟೇ ನೋಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇದರಿಂದ ಏನು ಸತ್ಯ ಕ್ಯಾ ಸೂಚ್ತಾ ಹೈ ಉಸ್ಕಾ ಸ್ವರೂಪ್ ಕೈಸಾ ಹೈ. ಇದನ್ನು ಕೂಡ ಕೇಳಿದ್ದಾರೆ, ತುಂಬ ಸತಿ ಕೇಳಿರೋವಂಥ ಪ್ರಶ್ನೆ. ನೋಡ್ಕೊಂಡು ಹೋಗಿ. राशि में सत्य बोलने का तरीक कैसे समझाया गया है. 3 ಪ್ರಶ್ನೆಗಳನ್ನ ನೀವು ನೋಡ್ಕೊಂಡು ಹೋಗಬೇಕು. ಈ 3ರಲ್ಲಿ ಒಂದು ಪ್ರಶ್ನೆನ 100% ಕೇಳಿರ್ತಾರೆ ಮತ್ತು 6ನೇ ಪ್ರಶ್ನೆನೂ ಕೂಡ ಕೇಳಿರ್ತಾರೆ. ಅಷ್ಟರಲ್ಲಿ ಒಂದು ಪ್ರಶ್ನೆನ. ನಾಗರಿಕ ಕರ್ತವ್ಯ ನೀವು ಯಾವುದು ನೋಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಗ್ರಾಮರಿಗೆ ಬಂದರೆ ಇಲ್ಲೇ ಹೇಳ್ತೀನಿ ಏನು ಕೇಳ್ತಾರಂತ. ಪತ್ರಲೇಖನ ಆಗಲೇ ಹೇಳಿದ್ದೀನಿ, ಅದನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ಯಾವುದು ಕೇಳಲ್ಲ. ನೆಕ್ಸ್ಟ್ ಇನ್ನೇನು ಕೇಳ್ತಾರೆ? ಪತ್ರಲೇಖನಕ್ಕೆ ಪರಿಭಾಷಿಕ ಶಬ್ದ ನೋಡಿ, ಇಲ್ಲಿ ಪ್ರೇರಣಾರ್ಥಕ ಕ್ರಿಯೆ ಇದನ್ನೇ ಕೇಳ್ತಾರಪ್ಪ ಈಸಿಯಾಗಿ. ಒಂದು ಕಂಬ ಇದ್ರೆ ನೋಡಿ ಇಲ್ಲಿ ಕಾತ, ಓಕೆ, ಕಿಲಾತ, ಈ ಥರ ಮಧ್ಯದಲ್ಲಿ ಇದ್ದರೆ ಮಾತ್ರ ಹುಡುಕಬೇಕು. ಡಬಲ್ ಇದ್ರಲ್ಲ, ಬರೀ ಸಿಂಗಲ್. ಈ ರೀತಿ ನೋಡಿ 2 ಅಕ್ಷರ ಮಧ್ಯ ಇದೇ ರೀತಿ ಕಂಬ ಇದ್ದರೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಸಂಧಿಗಳು ನೋಡ್ಕೊಂಡು ಹೋಗಿ. ಸಂಧಿಗಳ ಮೇಲೂ ಕೂಡ 1 ಅಂಕದ ಪ್ರಶ್ನೆ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಜಾಸ್ತಿ ಗುಣಸಂಧಿ, ವೃದ್ಧಿ ಸಂಧಿ, ಓಕೆ, ಅದನ್ನೇ ಕೇಳೋದು ಜಾಸ್ತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸಮಾಸಗಳು ಕೂಡ ನೋಡ್ಕೊಂಡು ಹೋಗಬೇಕು. ಒಂದು ಅದ್ರ ಮೇಲೂ ಇರುತ್ತೆ. ಟೈಮ್ ಇಲ್ಲ ಅಂದರೆ ಮುಹಾವರ್ ಕೇಳ್ತಾರೆ, ಜಾಸ್ತಿ ಇಂಪಾರ್ಟೆಂಟ್. ನೋಡಿ ಚಿಹ್ನೆಗಳ ಮೇಲೆ ಕೇಳ್ತಾರೆ ಪಾಸಿಂಗ್ ಆಗೋರಿಗೆ. ಎಲ್ಲ ಗ್ರಾಮರ್ಸು ನೀವು ನೋಡ್ಕೋಬೇಕು, ಡಿಸ್ಟಿಂಕ್ಷನ್ ಬರೋರು. ಓಕೆ, ಗ್ರಾಮರ್ ಬಗ್ಗೆ ನಾನು ಇನ್ನೇನು ಹೇಳೋದಕ್ಕೆ ಹೋಗಲ್ಲ. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಪಾರ್ಟ್ 2 ಕೂಡ ಇದೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟನ್ನು ಚೆನ್ನಾಗಿ ಓದ್ಕೊಂಡ್ರೆ ಆರಾಮಾಗಿ ಎಷ್ಟೊಂದು ತೆಗಿಬೋದು. ಇಲ್ಲೇ ಹತ್ತತ್ರ ನೀವು ಪಾರ್ಟ್ 2 ಬಿಟ್ಟರೆ ಇಲ್ಲೇ ಎಷ್ಟೊಂದು ಸ್ಕೋರ್ ಮಾಡ್ತೀರೋ ಆಲ್ಮೋಸ್ಟ್. ಅಲ್ಲಿ ನೀವು ಇನ್ನೇನು 4 ಅಂಕಕ್ಕೆ ಅಲ್ಲಿ ಜಾಸ್ತಿ ಸ್ಕೋರ್. ಆಮೇಲೆ ಅರೋಬೋನಿಲ್ ಅದೆಲ್ಲ ಇದೆಯಲ್ಲ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಲೈಕ್ ಅಲ್ಲಿ ಜಸ್ಟ್ ಸ್ಮಾಲಾಗಿ ನೋಡ್ಕೊತಾ ಹೋಗಿ. ಸೊ ನಾನು ಆ ಪಾರ್ಟ್ 2ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಷ್ಟೊತ್ತು ವೀಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ.